ಕಂಬಳಿ ಹೋಗಲಿ. ಇಲ್ಲಿ ಪುರಾತನ ಕಾಲದಿಂದ ನಮಗೂ ಯಾರಿಗೂ ತಿಳಿಲೇ ಇಲ್ಲ. ನಾವಿವಾಗ ವರ್ಷವೂ ಲಕ್ಷ್ಮೀ ನರಸಿಂಹಸ್ವಾಮಿ ಜಯಂತಿ ಅಂತ 2 ದಿವಸ ಜಾತ್ರೆ ಮಾಡ್ತೀವಿ. ಇಲ್ಲಿ ಏನಾದರೂ ಹರಕೆಗಳಿದ್ದರೆ ಭಗವಂತ ನೆರವೇರಿಸ್ತಾರೆ. ಪ್ಲಸ್ ರಾಮಸಾಗರ ಕೆರೆ ಪಾಲಾರ್ ನದಿ ದಡದಲ್ಲಿರೋದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಪ್ರಸಿದ್ಧಿಯಾಗಿರೋದು. ಇಲ್ಲಿ ಪೂಜೆಗಳು ಮತ್ತು ಜೀರ್ಣೋದ್ಧಾರ ಮಾಡೋಕ್ಕೆ ಎಲ್ಲ ಭಕ್ತಾದಿಗಳು ಒಂದು 10 ವರ್ಷದಿಂದ ತುಂಬ ಹಳೆಯದಿದ್ದು ಇವಾಗೇನೋ ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡು ಪ್ರತಿ ವರ್ಷ ಇದೇ ಜಾತ್ರೆ ನಡ್ಕೊಂಡು ಹೋಗ್ತಾಯಿದ್ವಿ. ನೋಡಿ, 2 ದಿನದ ಕಾರ್ಯಕ್ರಮದಲ್ಲಿ ನಿನ್ನೆ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಗೆ ಕಲ್ಯಾಣೋತ್ಸವ ಮಾಡಿದ್ದು ರಾತ್ರಿ. ಮತ್ತು ತದನಂತರ ಉತ್ಸವ ಇತ್ತು, ರಾತ್ರಿ ಎಲ್ಲ ನಡೀತು. ಇವತ್ತು ಬೆಳಗ್ಗೆಯಿಂದ ಪಂಚಾಮೃತ ಅಭಿಷೇಕ ನಂತರ ಮಂಗಳಾರತಿ ಮತ್ತು ಊಟ ಅನ್ನ ಸಂತರ್ಪಣೆ, ಮಾಮೂಲಿ ಜಾನಪದ ಕಾರ್ಯಕ್ರಮಗಳು, ಮತ್ತು ಸಂಜೆ ಈಗ ಹರಿಕತೆ, ರಾತ್ರಿ ಪಲ್ಲಕ್ಕಿಗಳು. ಇದುವರೆಗೂ ಈ ಲಕ್ಷ್ಮೀ ನರಸಿಂಹಸ್ವಾಮಿ ಜಯಂತಿ ಪ್ರಯುಕ್ತ ಯಾವುದೇ ರಾಜಕೀಯ ಪಾರ್ಟಿಗಳಾಗಲಿ ಬೇರೆ ರಾಜಕೀಯ ವ್ಯಕ್ತಿಗಳು ಇನ್ವಾಲ್ವ್ ಆಗಿಲ್ಲ. ನಮ್ಮ ಗ್ರಾಮಸ್ಥರೇ ಎಲ್ಲರೂ ಒಟ್ಟುಗೂಡಿ ತುಂಬ ವರ್ಷಗಳಿಂದ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಹಾಗೂ ನಮ್ಮ ಈಗಿನ ಶಾಸಕರಾದ ರೂಪಾ ಶಶಿಧರವರು 20 ಲಕ್ಷದಲ್ಲಿ ನಮಗೆ ಸಮುದಾಯ ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ. ಆಮೇಲೆ ಆಂಬುಲೆನ್ಸ್ ಲೈಟ್ ಹಾಕ್ಕೊಟ್ಟಿದ್ದಾರೆ, ರೋಡ್ ಹಾಕಿಟ್ಟಿದ್ದಾರೆ, ಇನ್ನೂ ಮುಂತಾದ ಅನುಕೂಲಗಳನ್ನು ಮಾಡಿಕೊಡ್ತೀವಿ ಅಂತ ಆಶ್ವಾಸನೆ ನೀಡಿದ್ದಾರೆ. ಇದೇ ರೀತಿ ದೇವಸ್ಥಾನವನ್ನು ಇನ್ನೂ ಇಂಪ್ರೂವ್ ಮಾಡಬೇಕಂತ, ಅಭಿವೃದ್ಧಿಪಡಿಸಬೇಕಂತ ನಮ್ಮ ಎಲ್ಲ ಗ್ರಾಮಸ್ಥರ ಇಚ್ಛೆ ಆಗಿದೆ. ದೇವಸ್ಥಾನ ಇದೆ, ಅದ್ರ ಪಕ್ಕದಲ್ಲಿರೋರು ಸ್ವಲ್ಪ ಕೊಡ್ತೀವಿ ಅಂತ ಅವರನ್ನು ಮಾತು ಕೊಟ್ಟಿದ್ದಾರೆ, ಆಶ್ವಾಸನೆ ಕೊಟ್ಟಿದ್ದಾರೆ. ಹೌದು.